ರೈಟ್ ದಿವ್ಯಾ, ಬಸ್ ಸ್ಟ್ಯಾಂಡ್ ಒಂದ್ ಸುತ್ತ ಹಾಕಿದ್ದಾಯ್ತು ಇವಾಗ, ಆಯ್ತಾ? ಎಲ್ಲ ಹೆಂಗಿರುತ್ತೆ ಇದೆ, ಮಳೆ ಬೇರೆ ಬರ್ತಾ ಇದೆ ಇವತ್ತು, ಮಳೆ ಬೇರೆ ಬರ್ತಾ ಇದೆ. ರೈಟ್ ನೋಡಿ, ಅಂದ್ರೆ ಈಗ ಉದಾಹರಣೆಗೆ ಕರ್ನಾಟಕ ಬಂದ್ ದಿನ ಮಾಲ್ ಹೇಗಿರುತ್ತೆ ಈಗ, ಬಹಳ ಮುಖ್ಯವಾಗಿ ದಿವ್ಯಾ ಮಂತ್ರಿ ಮಾಲ್, ತುಂಬಾ ಜನ ಹೋಗ್ತಕ್ಕಂಥದ್ದು ಮಂತ್ರಿ ಮಾಲ್. ಸ್ಯಾಟರ್ಡೆ ಮಕ್ಕಳಿಗೆಲ್ಲ ಎಕ್ಸಾಮ್ ಮುಗಿದಿದೆ, ಮಕ್ಕಳು ಕರ್ಕೊಂಡು ಮಾಲ್ಗೆ ಹೋಗೋದು ಇವೆಲ್ಲ ಇದ್ದೇ ಇರುತ್ತಲ್ಲ. ಸೊ ಮಂತ್ರಿ ಮಾಲ್ಗೆ ಪೊಲೀಸ್ ಭದ್ರತೆಯನ್ನು ಆರಂಭದಿಂದ ಕೂಡ ಕೊಟ್ಟಿದ್ರು, ಬೆಳಗ್ಗೆಯಿಂದಲೂ ಕೂಡ ಇತ್ತು, ಭದ್ರತೆ ಇತ್ತು. ಮಧ್ಯಾಹ್ನದ ನಂತರ ಮಂತ್ರಿ ಮಾಲ್ ಓಪನ್ ಆಯಿತು. ಮಂತ್ರಿ ಮಾಲ್ ಓಪನ್ ಆದ ಕೂಡಲೇ ಅಲ್ಲಿಗೆ ಸಾಕಷ್ಟು ಜನ ಗ್ರಾಹಕರು ಬಂದ್ರು, ತುಂಬಾ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಒಂದೊಂದೇ ರಿಯಾಲಿಟಿ ಮಾಲ್ ಓಪನ್ ಆಗೋಕ್ಕೂ ಮುಂಚೆನೆ ಗ್ರಾಹಕರು ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ರು. ಸೊ ಹಾಗಾಗಿ ಒಂದೊಂದೇ ಪ್ಲೇಸ್ಗಳದ್ದು ರಿಯಾಲಿಟಿ ಚೆಕ್ ಅನ್ನ ಪಬ್ಲಿಕ್ ಟಿವಿ ಮಾಡಿದೆ. ಮೊದಲಿಗೆ ನಾವೀಗ ಮಂತ್ರಿ ಮಾಲ್ಗೆ ಹೋಗೋಣ, ಅಲ್ಲಿ ಹೇಗಿತ್ತು ಪರಿಸ್ಥಿತಿ ಅಂತ ನಮ್ಮ ಪ್ರತಿನಿಧಿ ವಿವರಿಸ್ತಾರೆ. ಬೆಂಗಳೂರು ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ. ನಾನೀಗಿರೋದು ಚಿಕ್ಕಪೇಟೆಯಲ್ಲಿ ಬನ್ನಿ ಹೇಗಿದೆ ಸ್ಥಿತಿ ಅಂತ ನೋಡೋಣ. ಇಲ್ಲಿ ಮೊದಲನೇದಾಗಿ ನಾನು ವ್ಯಾಪಾರಸ್ಥರ ಹತ್ರ ಮಾತಾಡ್ತೀನಿ. ಅಮ್ಮ, ಹೆಂಗಿದೆ ಇವತ್ತು ನಿಮ್ಗೆ ವ್ಯಾಪಾರ ಎಲ್ಲ? ಪಬ್ಲಿಕ್ ನಡೀತಾ ಇದೆ, ವ್ಯಾಪಾರ ಸುಮಾರಾಗಿ ನಡೀತಾ ಇದೆ. ದಿನ ಅಂದ್ರೆ ಹೋದ ವಾರ ಎಲ್ಲ ನಿಮ್ಗೆ ಪ್ರತಿ ವಾರ ಎಲ್ಲ ಹೆಂಗಿತ್ತು ವ್ಯಾಪಾರ? ಅದೇ ತರ ಇದೆ ಈ ಶನಿವಾರ ಅಥವಾ ನಿಮ್ಗೆ ವ್ಯತ್ಯಾಸ? ವ್ಯಾಪಾರ ಶನಿವಾರಗಂತ ಈ ಶನಿವಾರಕ್ಕೂ ಸ್ವಲ್ಪ ಪರವಾಗಿಲ್ಲ, ಜನ ಓಡುತ್ತಾ ಇದೆ, ವ್ಯಾಪಾರ ಇಲ್ಲ ಅಷ್ಟೇನು. ಇವಾಗ ಜನ ಹೆಂಗಿದಾರ ಹಂಗೆ ಇದೆ, ಜನ ಪಬ್ಲಿಕ್ ಇದೆ, ವ್ಯಾಪಾರ ಇಲ್ಲ. ಇವಾಗಲೇ ಎಲ್ಲ ತೆಗ್ದಿದೀವಿ, ವ್ಯಾಪಾರ ಇನ್ಮೇಲೆ ನಡೀಬಹುದು. ಕೇಳಿದ್ರಲ್ಲ, ಹೀಗೇನೆ ವ್ಯಾಪಾರ ನಿಧಾನಕ್ಕೆ ಈಗ ಶುರುವಾಗ್ತಿದೆ ಅನ್ನೋದು. ಬೆಂಗಳೂರು ನಿಧಾನಕ್ಕೆ ಮಧ್ಯಾಹ್ನಕ್ಕೆ ಬರ್ತಿದ್ದಂಗೆ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ. ಬನ್ನಿ ನಾವು ಮೂವಿಂಗ್ ಅಲ್ಲಿ ನೋಡ್ತಾ ಹೋಗೋಣ. KG ರಸ್ತೆಯಲ್ಲಿ ಮುಂದೆ ಹೇಗೆಲ್ಲ ಜನಸಂಚಾರ ಇದೆ, ವ್ಯಾಪಾರ ಎಲ್ಲ ಹೇಗಾಗ್ತಿದೆ, ಅಂಗಡಿ ಮುಂಗಟ್ಟುಗಳು ಯಾವ ರೀತಿಯೆಲ್ಲ ತೆರೆದಿವೆ ಮುಚ್ಚಿವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ನಾನೀಗಿರೋದು KG ರಸ್ತೆಯಿಂದ ಮೆಜೆಸ್ಟಿಕ್ಗೆ ಕನೆಕ್ಟ್ ಆಗುವಂತಹ ರಸ್ತೆಯಲ್ಲಿ. ಸೊ ಈ ಕಡೆ ನೋಡ್ಬೋದು, ಎಂದಿನಂತೆ ಬಸ್ಗಳು ಸಂಚಾರ ಮಾಡ್ತಾ ಇವೆ, ಎಲ್ಲ ವಾಹನಗಳು ಸಂಚಾರ ಮಾಡ್ತಾ ಇವೆ. ಜೊತೆಗೆ ಸಾರ್ವಜನಿಕರು ಕೂಡ ಅವರವರ ಕೆಲಸದಲ್ಲಿ ತೊಡಗಿದ್ದಾರೆ, ವ್ಯಾಪಾರ ವಹಿವಾಟು ನಡೀತಾ ಇದೆ. ನೋಡಿ, ಸಾರ್ವಜನಿಕರು ಅವರವ್ರ ಪಾಡಿಗೆ ಅವರವ್ರ ಕೆಲಸದಲ್ಲಿ ನಿರತರಾಗಿದ್ದಾರೆ. ಹೆಂಗೆ ವೆಹಿಕಲ್ಗಳು ಕೂಡ ಅವರವ್ರ ಪಾಡಿಗೆ ಅವರು ಸಾರ್ವಜನಿಕರು ನಡೆದಾಡ್ತಾ ಇದ್ದಾರೆ. ಆ ಕಡೆ ನೋಡ್ಬೋದು, ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ಬ್ಯಾಂಕಿಂದ ಹಿಡಿದು ATM, ಅಂಗಡಿ ಮುಂಗಟ್ಟು, ವ್ಯಾಪಾರ ವಹಿವಾಟು ಎಲ್ಲ ಆರಾಮಾಗಿ ಈಗ ನಡೀತಾ ಇದೆ. ಹಾಗೆ ಆ್ಯಸ್ ಯೂಶ್ವಲ್ ಹೇಗಿದೆಯೋ ಬೆಂಗಳೂರು ಹಾಗೇನೆ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ. ನೋಡ್ಬೋದು ಇಲ್ಲಿ ಮೂಮೆಂಟ್ ಹೆಂಗಿದೆ ಅಂತ. ಇದು KG ರಸ್ತೆ ಸ್ವಲ್ಪ ಬಿಕೋ ಅಂತ ಇದೆ. ಹಾಗೆ ನೋಡೋದಾದರೆ ವೀಕೆಂಡ್ನಲ್ಲಿ ಸ್ವಲ್ಪ ಗಿಜಿ ಅಂತಿರುತ್ತೆ, ಆದರೆ ಸ್ವಲ್ಪ ಎಲ್ರಿಗೂ ಈಗ ಗೊಂದಲ ಇದೆ. ಇನ್ನು ಮೇಲೆ ಸಂಜೆ ಬಳಿಕ ಮೂಮೆಂಟ್ ಆಗ್ಬೋದು, ಹೆಚ್ಚಿನ ಜನ ಸೇರುವಂಥ ಸಾಧ್ಯತೆ ಇದೆ. ಮುಖ್ಯವಾಗಿ ಚಿಕ್ಕಪೇಟೆಗೆ ಹೋಗುವಂತಹ ಒಂದು ಜಾಗ KG ರಸ್ತೆ ಅಂದ ತಕ್ಷಣ ಯಾವಾಗಲೂ ಜನಜಂಗುಳಿ ಇದ್ದೇ ಇರುತ್ತೆ. ಅದರಲ್ಲೂ ಮೇಜರಾಗಿ ಚಿಕ್ಕಪೇಟೆ ರೋಡ್ ಅಂತಂದರೆ ಅಲ್ಲೂ ಜಾಸ್ತಿ, ಅದರಲ್ಲೂ ಪ್ರತಿ ವೀಕೆಂಡ್ ಬಂತಂದರೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಓಡಾಡ್ತಾ ಇರುವಂಥ, ತುಂಬ ಬ್ಯುಸಿ ಇರುವಂತಹ ರಸ್ತೆ. ಇವತ್ತು ಸ್ವಲ್ಪ ಬಿಕೋ ಅಂತ ಇದೆ, ಬಟ್ ಇನ್ನೂ ಮಧ್ಯಾಹ್ನ ಆಗಿರೋದ್ರಿಂದ ಸಂಜೆ ಸಮೀಪ ಬರ್ತಿದ್ದಂಗೆ ಇನ್ನೂ ಸ್ವಲ್ಪ ನಾರ್ಮಲ್ ಆಗಿ ನಡೆಯುವಂತಹ ಸಾಧ್ಯತೆ ಇದೆ. ಈಗ ನಾವು ನೋಡ್ತಾ ಇರೋದು ಥಿಯೇಟ್ರ್. ನೋಡಿ, ಇಲ್ಲಿ ಥಿಯೇಟ್ರು ಪ್ರತಿ ವೀಕೆಂಡ್ ಬಂದರೆ ಎಷ್ಟು ಜನ ತುಂಬಿಕೊಳ್ತಾ ಇದ್ರು, ಆದರೆ ಇಲ್ಲಿ ಸಾಮಾನ್ಯವಾಗಿದೆ ಅಷ್ಟೇ. ಅಲ್ಲಿ ಒಂದಿಷ್ಟು ಜನ ಎಲ್ಲೋ ಒಂದು ಸ್ವಲ್ಪ ನಿಂತಿದ್ದಾರೆ, ಬಿಟ್ಟರೆ ಉಳಿದಂತೆ ಎಲ್ಲವೂ ಕೂಡ ನಾರ್ಮಲ್ ಆಗಿ ನಡೀತಾ ಇದೆ. ಯಾಕಂದರೆ ಈಗ ಮ್ಯಾಟ್ನಿ ಶೋ ಅಲ್ಲ, ಮ್ಯಾಟ್ನಿ ಶೋಗೆ ಇರುತ್ತೋ ಇಲ್ಲೋ ಅನ್ನೋದನ್ನು ಮೋಸ್ಟ್ಲಿ ಎಲ್ಲ ತಿಳ್ಕೊಂಡು ಆಮೇಲೆ ನೆಕ್ಸ್ಟ್ ಫಸ್ಟ್ ಶೋ ಅಥವಾ ಸೆಕೆಂಡ್ ಶೋಗೆ ಫುಲ್ ಆಗ್ಬೋದು. ಯಾಕಂದರೆ ಎಲ್ಲರೂ ಒಂಥರ ಇವತ್ತು 4th ಸ್ಯಾಟರ್ಡೇ ಬೇರೆ ಆಗಿರೋದ್ರಿಂದ ಸ್ವಲ್ಪ ರಜಾ ವಾತಾವರಣ ಇದೆ. ಸೊ ನಾವೀಗ ಹೋಗ್ತಿರೋದು ಮೆಜೆಸ್ಟಿಕ್ನ ಸಿಗ್ನಲ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಯಾವಾಗಲೂ ಇಷ್ಟೇ ರಶ್ ಇರುತ್ತೆ, ಒತ್ತಡ ಇರುತ್ತೆ, ಯಾವಾಗಲೂ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಹಾಗೆಯೇ ಈಗ ಟ್ರಾಫಿಕ್ ಜಾಮ್ ಸ್ಥಿತಿ ಇದೆ. ಅಂದರೆ ಅಲ್ಲಿಗೆ ಜನ ಎಲ್ಲ ಬಂದು ಚಿಂತೆಯನ್ನು ಬಿಟ್ಟು ನಾರ್ಮಲ್ ಆಗಿದ್ದಾರೆ ಅಂತ ಅರ್ಥ. ಎಲ್ಲ ದೃಶ್ಯಗಳು, ಎಲ್ಲ ಊರಿಗೂ ಹೋಗುವಂತಹ ಬಸ್ ಸಂಚಾರ ವ್ಯವಸ್ಥೆ ಎಲ್ಲ ನಡೀತಾನೆ ಇದೆ. ಜನರು ಕೂಡ ಆಟೋ ವ್ಯವಸ್ಥೆ ಇದೆ, ಜೊತೆಗೆ ಸಾರ್ವಜನಿಕರು ಅವರವರ ಖಾಸಗಿ ವಾಹನ ಏನಿದೆ ಅದನ್ನ ಆರಾಮಾಗಿ ಚಲಿಸ್ಕೊಂಡು ಹೋಗ್ತಾ ಇದ್ದಾರೆ.